ವಿದ್ಯಾರ್ಥಿಗಳೇ ಸರಿಯಾಗಿ ನೋಡ್ರಿ, ಇದು ಗಣಿತ ನಾ ತಿಳಿಸ್ತಿರ್ತಾನೆ. ಅನುಪಾತ ಲೆಕ್ಕವು ಒಂದು ನಗರಕ್ಕೆ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ನೀವು ಚಂದಂಗೆ ನೋಡಿದಿರಿ ಅಂತಂದ್ರೆ ನಿಮಗೆ ಅಭ್ಯಾಸ ತಿಳಿತು. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಇವು ಅನುಪಾತ ಲೆಕ್ಕಗಳು. ಒಂದು ನಗರ ಸಾರಿಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರಲ್ಲಿ ವಯಸ್ಕರು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ 4:7 ಆಗಿದೆ. ವಯಸ್ಕರು 20 ಮಂದಿ ಇದ್ದರೆ ಬಸ್ಸಿನಲ್ಲಿರುವ ಪ್ರಯಾಣಿಕರ ಸಂಖ್ಯೆ ಎಷ್ಟು? ಇಲ್ಲೇ ಎರಡು ರೀತಿಯಿಂದ ನಾನು ನಿಮಗೆ ಗಣಿತ ತಿಳಿಸ್ಕೊಂಡು ನೋಡ್ರಿ. ವಯಸ್ಕರ ಅನುಪಾತ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ವಯಸ್ಕರ ಅನುಪಾತ ಬರೋಬ್ಬರಿ ಎಷ್ಟದ? ವಯಸ್ಕರ ಅನುಪಾತ 4 ಅದ. ವಿದ್ಯಾರ್ಥಿಗಳ ಅನುಪಾತ ಬರೋಬ್ಬರಿ 7. ಯಾರ್ದು ಕೊಟ್ಟಾನ? ವಯಸ್ಕರು ಕೊಟ್ಟಾನ. ವಯಸ್ಕರು ಮುಂದೆ ಹಚ್ಕೋರಿ. ಎಷ್ಟು? 20 ವಯಸ್ಕರು. ಯಾಕಂದ್ರೆ ವಯಸ್ಕರ ಅನುಪಾತದ ಮುಂದೆ 20 ಹಚ್ಚು. ಯಾಕಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾನೆ, ವಿದ್ಯಾರ್ಥಿಗಳ ಮುಂದೆ ಹಚ್ಕೋರಿ. 4 ವಿದ್ಯಾರ್ಥಿಗಳಿಗೆ 4 ವಯಸ್ಕರಿಗೆ 7 ವಿದ್ಯಾರ್ಥಿಗಳು. ಒಟ್ಟು ಪ್ರಯಾಣಿಕರ ಸಂಖ್ಯೆ ಬರಬೇಕಾದ್ರೆ ಏನು ಮಾಡಬೇಕು? 7, 4, 11 ಕೂಡ್ಸೋಣ್ರಿ. ಪ್ರಯಾಣಿಕರ ಸಂಖ್ಯೆ ಅನುಪಾತದ ಮೊತ್ತ ಅಂತಾರ. ಅನುಪಾತದ ಮೊತ್ತ ನಾ ಈಗ 3 ಲೆಕ್ಕ ತಿಳಿಸ್ನೋಡು. ಅನುಪಾತದ ಮೊತ್ತ ಇದನ್ನ ಯಾವಾಗ ಉಪಯೋಗ ಮಾಡ್ಕೋಬೇಕಂದ್ರೆ ಒಟ್ಟು ಪ್ರಯಾಣಿಕರ ಸಂಖ್ಯೆ ಬರೋಬ್ಬರಿ 11 ಪ್ಲಸ್ ಮಾಡ್ಕೋಬೇಕು ಇದನ್ನು. ಯಾಕಂದ್ರೆ ಈಗ ಈ ಸಂಗತಿ ಕೊಟ್ಟರೆ ನಿಮಗೆ ಡೈರೆಕ್ಟ್ ಏನು ಕೇಳ್ತಾನವ? 11 ಏನಂದ್ರೆ ವಯಸ್ಕರು 4, 7 ವಿದ್ಯಾರ್ಥಿಗಳು ಕೂಡಿಸಿದ್ರೆ 11 ಮಂದಿ ಆದ. ನಿಮಗೆ ಅವ್ರು ಕೇಳಿದ್ದೇನು? ಬಸ್ಸಿನಲ್ಲಿರೋ ಪ್ರಯಾಣಿಕರ ಸಂಖ್ಯೆ ಅನುಪಾತದ ಮೊತ್ತ ಮಾಡ್ಕೊಂಡು ಬಿಡ್ಬೇಕು. ಪ್ರಯಾಣಿಕರ ಸಂಖ್ಯೆ ಬಂದುಬಿಡುತ್ತದೆ. ಹೆಂಗೆ ನೋಡ್ರಿ, 4 ವಯಸ್ಕರಿಗೆ ಬರೋಬ್ಬರಿ 4 ವಯಸ್ಕರು = ವಯಸ್ಕರು ಇದ್ದಾಗ ಒಟ್ಟು ಪ್ರಯಾಣಿಕರ ಸಂಖ್ಯೆ ಎಷ್ಟದ? 11. ಪ್ರಯಾಣಿಕರ ಸಂಖ್ಯೆ 11 ಆಗ್ತದ. ಯಾಕಂತಂದ್ರೆ ಅನುಪಾತದ ಮೊತ್ತ 20 ವಯಸ್ಕರು ಇದ್ದಾಗ ಬರೋಬ್ಬರಿ ಎಷ್ಟಾಗ್ತದೆ? ಇದು ರೀತಿ ಹುಡುಗರ್ದು ಹೆಣ್ಣು ಹುಡುಗರು ವಿದ್ಯಾರ್ಥಿಗಳು ತಕ್ಕೊಳ್ದ ವಯಸ್ಕರು ತಕ್ಕೊಂಡು ಕೂಡಿಸಿದ್ರು ಬರ್ತದೆ. ಹಿಂಗೆ ಡೈರೆಕ್ಟ್ ಮಾಡಿದ್ರು ಬರ್ತದೆ. 20 × 11 ಸರಾಸರಿ 4, 4 1 4 5 ಒಟ್ಟು ಪ್ರಯಾಣಿಕರ ಸಂಖ್ಯೆ 55. ಆನ್ಸರ್ = 55 ಪ್ರಯಾಣಿಕರು. ಅಂದ್ರೆ ಇದ್ರಾಗ ವಯಸ್ಕರು ಬಂದರು, ವಿದ್ಯಾರ್ಥಿಗಳು ಬಂದರು, ಪ್ರಯಾಣಿಕರು. ವಯಸ್ಕರು ಮತ್ತು ವಿದ್ಯಾರ್ಥಿಗಳು ಕೂಡಿದಾಗ ಅವ್ರಿಗೆ ಏನಂತಾರೆ? ಪ್ರಯಾಣಿಕರು ಅಂತಾರೆ. ಇದು ರೀತಿ ಒಳಗೆ ಮಾಡ್ಬೋದು. ಆಮೇಲೆ ಇನ್ನೊಂದು ರೀತಿ ನೋಡ್ರಿ, 4 ವಯಸ್ಕರಿದ್ದಾಗ 7 ವಿದ್ಯಾರ್ಥಿಗಳು, 20 ವಯಸ್ಕರಿದ್ದಾಗ ಅಲ್ಲೇನು ಬರ್ತದೆ? ವಿದ್ಯಾರ್ಥಿಗಳ ಸಂಖ್ಯೆ ಬರ್ತದೆ. ಆಮೇಲೆ ಅದನ್ನು ಎರಡೇ ರೀತಿ ಒಳಗೂ ತೋರಿಸ್ಬಿಡ್ತೀನಿ. ಹೆಂಗಾದ್ರೆ 4 ವಯಸ್ಕರು ಸಮ ಬರೋಬ್ಬರಿ 4 ವಯಸ್ಕರು ಸಮ 7 ವಿದ್ಯಾರ್ಥಿಗಳು. 20 ವಯಸ್ಕರು ಸಮ 20 ವಯಸ್ಕರು ವಿದ್ಯಾರ್ಥಿಗಳು ಎಷ್ಟು? 20 × 7 ಸರಾಸರಿ 4. 4 1 4 5 7 5 35 ವಿದ್ಯಾರ್ಥಿಗಳಾದರು. ಒಟ್ಟು ಪ್ರಯಾಣಿಕರ ಸಂಖ್ಯೆ ಬರೋಬ್ಬರಿ ವಯಸ್ಕರು ಎಷ್ಟಿದ್ದಾರೆ? 20 ಇದ್ದಾರೆ. ವಿದ್ಯಾರ್ಥಿಗಳು 35 ಆದರು. ಬರೋಬ್ಬರಿ ಎಷ್ಟಾಯ್ತು? 55 ಪ್ರಯಾಣಿಕರು. ನೋಡಿ, ಆನ್ಸರ್ = 55 ಪ್ರಯಾಣಿಕರ ಸಂಖ್ಯೆ. ನೀವು ಹೆಂಗೆ ಬೇಕಾದಂಗೆ ಲೆಕ್ಕ ನೀವು ತಿಳಿತಿರ್ತಾರೆ, ಬೇಕಾದ ರೀತಿ ಒಳಗಿಡಿಸ್ಬೋದು. ಇದೇ ರೀತಿ 2 ಹುಡುಗರನ್ನ ಸಪ್ರೇಟ್ ತಕೊಂಡ್ರಿ, ವಯಸ್ಕರನ್ನ ಸಪ್ರೇಟ್ ತಕೊಂಡಾಗ ಒಟ್ಟು ಪ್ರಯಾಣಿಕರ ಸಂಖ್ಯೆನೂ ಬರ್ತದೆ. ಹಿಂಗೆ ಮಾಡಿದ್ರು ಇದು ಭಾಳ ಸರಳ. ಇದು
ಡೈರೆಕ್ಟ್ ಬರ್ತದೆ. ವಯಸ್ಕರ ಅನುಪಾತ 4, ವಿದ್ಯಾರ್ಥಿಗಳ ಅನುಪಾತ 7. ಒಟ್ಟು ಪ್ರಯಾಣಿಕರು ಕೇಳಿದಾಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕೇಳಿದ್ರೆ 7 ಹಚ್ಚ್ರಿ. ಯಾಕಂದ್ರೆ ವಯಸ್ಕರ ಸಂಖ್ಯೆ ಕೊಟ್ಟಾರ. 4 ವಯಸ್ಕರು ಸಮ ಬರೋಬ್ಬರಿ 7 ವಿದ್ಯಾರ್ಥಿಗಳು, 20 ವಯಸ್ಕರು ಸಮ ಎಷ್ಟು? 4 ಮಂದಿ ಇದ್ದಾರಂದ್ರೆ 7 ಮಂದಿ ವಿದ್ಯಾರ್ಥಿಗಳು ಇರ್ತಾರೆ. 20 ವಯಸ್ಕರಿಗೆ ಎಷ್ಟಾಗ್ತಾರೆ? 35 ಆಗ್ತಾರೆ. ಅದ 30 11 5 55 ಆಯ್ತು. ಅಲ್ಲಿ 35 ಆಯ್ತು. 35 ಮತ್ತು ವಯಸ್ಕರನ್ನ 20 ಕೂಡಿಸಿದ್ರೆ 55 ಆಯ್ತು. ಇದು ಡೈರೆಕ್ಟ್ ಇಲ್ಲಿ 11 ಸೇರಿ ಏನು ಮಾಡಿದರೆ ಅನುಪಾತದ ಮೊತ್ತ 4 ವಿದ್ಯಾರ್ಥಿಗಳು 7, 4 ವಯಸ್ಕರು 7 ವಿದ್ಯಾರ್ಥಿಗಳ ಮೊತ್ತ 11 ಆಯ್ತು. 4 ವಯಸ್ಕರಿಗೆ ಬರೋಬ್ಬರಿ 11 ಪ್ರವಾಸಿಗರ ಸಂಖ್ಯೆ, ಪ್ರಯಾಣಿಕರ ಸಂಖ್ಯೆ ಎಷ್ಟು? 11. 20 ವಯಸ್ಕರಿಗೆ ಬರೋಬ್ಬರಿ ಎಷ್ಟು? ಡೈರೆಕ್ಟ್ ಆಗಿ ಇಲ್ಲಿ ಬರ್ತದೆ. ಯಾವುದೇ ರೀತಿ ನೋಡ್ರಿ, ಗಣಿತ ನಿಮಗೆ ತಿಳಿತಿತ್ತು ಅಂದರೆ ಬೇಕಾದ ರೀತಿ ಒಳಗೆ ಮಾಡ್ಬೋದು. ಆನ್ಸರ್ ಇಟ್ಕೊಂಡು 55 ಪ್ರಯಾಣಿಕರು ಬೇಕಾದಂಗೆ ಮಾಡಿ. ಚೆನ್ನಾಗಿ ತಿಳ್ಕೊಂಡು ಮುಂದಿನ ಲೆಕ್ಕ ಮಾಡಿ. ತಿಳ್ಕೊಳ್ಳೋದು ಭಾಳ ಅದ ಗಣಿತದಾಗ.